ಹಲೋ, ಇನ್ನೇನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬಂತು. ಬೇಸಿಗೆ ರಜೆ ಮುಗಿದು ಇನ್ನು ಮಕ್ಕಳಿಗೆ ತಿಂಡಿಗೆ ಅಂತ ಏನಾಗೋದು ಅಂತ ಯಾವಾಗಲೂ ಕನ್ಫ್ಯೂಸ್ ಆಗ್ತಿರುತ್ತೆ ಅಲ್ವಾ. ನಾನೊಂದು ಸಿಂಪಲ್ ಆಗಿರುವಂಥ ರೆಸಿಪಿ ಹೇಳ್ಕೊಡ್ತೀನಿ, ಟ್ರೈ ಮಾಡಿ. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಹೆಲ್ತಿ ಕೂಡ. ಇದು ಡ್ರೈ ಫ್ರೂಟ್ಸ್ ಲಡ್ಡು, ಅಂದರೆ ರಾಗಿ ಹಿಟ್ಟು ಹಾಕಿ ಮಾಡಿರುವಂಥದ್ದು. ಮೊದಲಿಗೆ ರಾಗಿನ, ಅಂದರೆ ರಾಗಿ ಫ್ಲೋರ್ ಇರುತ್ತಲ್ಲ, ಅದನ್ನು ಒಂದು ಘಮ್ ಅನ್ನೋ ರೀತಿ ಫ್ಲೇವರ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ನಂತರ ಗೋಧಿ ಹಿಟ್ಟು, ಅದು ಸ್ವಲ್ಪ ನಮಗೆ ಯಾವ ಒಂದು ಏನಂತಾರೆ, ಯಾವ ಮೆಷರ್ಮೆಂಟಿಗೆ ಬೇಕೋ ಆ ಮೆಷರ್ಮೆಂಟಲ್ಲಿ ತೊಗೊಬಹುದು. ಎಷ್ಟು ಉಂಡೆ ಬೇಕು ಅಂತ ನಿಮಗೆ ಬಿಟ್ಟಿದ್ದು ಅಷ್ಟು ಹಿಟ್ಟು ನೀವು ತಗೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡನ್ನೂ ಕೂಡ ಕೆಂಪುಗೆ ಗಮ್ ಅನ್ನೋ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿ ಬೇಕಾದರೂ ಹಾಕೊಳ್ಳಿ, ಇಲ್ಲ ಕಾಯಿ ತುರಿನ ಕೆಂಪುಗೆ ಫ್ರೈ ಮಾಡಿ ಹಾಕೊಳ್ಳಿ. ನೋಡಿ, ಇಷ್ಟು ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ ಹಾರ್ಲಿಕ್ ಟೈಪ್ ಕಾಣಿಸ್ತಿದೆಯಲ್ವ, ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾನು ತುಪ್ಪ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ನಾನು ತುಪ್ಪಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಬೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ನಾನು ಹಾಗೆ ಕೂಡ ಹಾಕೋಬೋದು, ಹಾಗೆ ಬೇಕಾದ್ರೆ ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು. ನಾನು ಗ್ರೈಂಡ್ ಮಾಡಿ ಹಾಕ್ತಿದ್ದೀನಿ, ಯಾಕಂದರೆ ತಿನ್ನಲ್ಲ ಮಕ್ಕಳು. ಹಾಗೆ ಸ್ವಲ್ಪ ಬಾಯಿಗೆ ಸಿಗೋಗ್ಲಿ ಅಂತ ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಬೆಲ್ಲ ಫ್ರೈ ಮಾಡ್ತೀನಿ, ಅದು ಎಡಿಟಿಂಗಲ್ಲಿ ಮುಂದೆ ಹೋಗಿದೆ. ಬೆಲ್ಲನೂ ಕೂಡ ತುಪ್ಪದಲ್ಲೇ ಫ್ರೈ ಮಾಡ್ಕೊತೀನಿ. ಹಾಗೆ ಡ್ರೈ ಫ್ರೂಟ್ ಕೂಡ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ಬೇಗ, ಅತಿ ಸುಲಭವಾಗಿ, ಟೇಸ್ಟಿಯಾಗಿ, ಹೆಲ್ತಿಯಾಗಿ ಒಂದು ಮಕ್ಕಳಿಗೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇದನ್ನು ಒನ್ ಟೈಮ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಯಾವಾಗ ಬೇಕಾಗ ಕೊಟ್ಟು ಕಳಿಸ್ಬೋದು. ಈ ಪೌಡರ್ ಏನಂದರೆ ಡ್ರೈ ಫ್ರೂಟ್ಸ್ದು. ನಿಮಗೆ ಎಕ್ಸ್ಟ್ರಾ ಇನ್ನೂ ಏನೇನು ಬೇಕು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಮೇನ್ ಇಲ್ಲಿ ರಾಗಿ ಮತ್ತು ಗೋಧಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗೂ ಹೆಲ್ತಿಯಾಗಿರುತ್ತೆ. ನೋಡಿ, ಎಷ್ಟು ಸಣ್ಣ ಸಣ್ಣ ಉಂಡೆಯಾಗಿ ಹೇಗೆ ಮಾಡ್ಕೊಳ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.